स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बुनकर मेले का आयोजन। बीजापुर शहर के बीएलडीई कैंपस में 23 सितंबर से लेकर 26 सितंबर तक हाथों से बनाकर तैयार किए गए बुनकर सामानों का प्रदर्शन रखा गया है, जिसके लिए शहर की जनता को इस एग्जीबिशन में शामिल होने की जानकारी दी है। आज एक प्रेस मीट के जरिए जिम्मेदारों ने ಕೈಮಗ್ಗದ ಬಟ್ಟೆಗಳನ್ನು ಹಾಗೂ ಅದರಿಂದ ಸಿದ್ಧ ಉಡುಪುಗಳನ್ನ ತಯಾರಿಸಿ ನಮ್ಮದೇ ಆದ ದೇಸಿ ಅನ್ನೋ ಅಂಗಡಿಗಳಲ್ಲಿಟ್ಟು ಮಾರಾಟ ಮಾಡ್ತಾ ಇರುವಂಥ ಕೆಲಸವನ್ನು ಕಳೆದ 27 ವರ್ಷಗಳಿಂದ ಮಾಡ್ಕೊತಾ ಬರ್ತಾ ಇದ್ದೇವೆ. ದೇಸಿ ಸಂಸ್ಥೆ, ಚರಕ ಹಾಗೂ ಗ್ರಾಮ ಸೇವಾ ಸಂಘ ಮತ್ತು ಅಖಿಲ ಭಾರತ ಕೈಮಗ್ಗ ನೇಕಾರರ ಒಕ್ಕೂಟ ಈ 4 ಸಂಘಟನೆಗಳು ಸೇರಿ ಈ ಪವಿತ್ರ ವಸ್ತ್ರ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ಮೊದಲೇ ಕೈ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಇತ್ತು ಅಥವಾ ಬೇಡಿಕೆ ಇದ್ರೂ ಅದಕ್ಕೆ ಪ್ರಚಾರ ಸಾಕಾಗ್ತಾ ಇರಲಿಲ್ಲ. ಅದರಲ್ಲೂ 2 ವರ್ಷ ಕೋವಿಡ್ಡಿಂದಾಗಿ ಅವರ ಮಾರುಕಟ್ಟೆ ಸಮಸ್ಯೆ ಬಹಳ ಜಾಸ್ತಿ ಆಗಿದೆ. ಸೊ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಕೋವಿಡ್ಡಿನ ನಂತರದಲ್ಲಿ ಅವರ ಮಾರಾಟ ಆಗದೆ ಅವ್ರ ಬಳಿ ಬಿದ್ದಿರುವಂತಹ ಎಲ್ಲ ಸುಂದರ ವಸ್ತುಗಳಿಗೂ ಒಂದು ಮಾರುಕಟ್ಟೆ ಒದಗಿಸಬೇಕು, ಹಾಗೆ ಅದಕ್ಕೊಂದು ವಿಶೇಷ ಪ್ರಚಾರವನ್ನು ಗ್ರಾಹಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ 2 ಉದ್ದೇಶ ಇಟ್ಕೊಂಡು ಈ ಇಡೀ ಪವಿತ್ರ ವಸ್ತ್ರ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದು. ಪವಿತ್ರ ಅನ್ನೋದಕ್ಕೆ ಅಂದರೆ ಕೈಯಿಂದ ಮಾಡಿದ್ದೆಲ್ಲದು ಪವಿತ್ರ ಅನ್ನೋ ಕಾರಣಕ್ಕಾಗಿ ನಾವು ಪವಿತ್ರ ವಸ್ತ್ರ ಅನ್ನೋ ಹೆಸರನ್ನು ಇದಕ್ಕಿಟ್ಟಿದ್ದೇವೆ. ಇದಕ್ಕೆ ಇನ್ನೂ ಒಂದು ಹಿನ್ನೆಲೆ ಇತ್ತು. ನಾವು ಮಠಮಾನ್ಯಗಳೇನಿದೆ ಕರ್ನಾಟಕದಾದ್ಯಂತ ಅವರುಗಳು ಅಥವಾ ಮಠದ ಗುರುಗಳಿರಬಹುದು ಅಥವಾ ಅವರ ಶಿಷ್ಯರಿರಬಹುದು, ಅವರು ತೊಡುವಂಥ ಬಟ್ಟೆ ಏನಿದೆ ಅದು ಕಾಷಾಯ ವಸ್ತ್ರ ಆಗಬೇಕಿತ್ತು. ಅಂದರೆ ಹಳೆ ಕಾಲದಲ್ಲಿ ಮಣ್ಣಿನಿಂದ ತಯಾರಿಸಿದ ಬಣ್ಣದ ಹತ್ತಿ ಉಡುಪುಗಳನ್ನೇ ಅವರು ಬಳಸಬೇಕು ಅನ್ನೋದಿತ್ತು. ಆದರೆ ಇವಾಗ ಅದು ಲಭ್ಯ ಇಲ್ಲದ ಕಾರಣ ಅವರು ಸಿಂಥೆಟಿಕ್ ವಸ್ತುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಅದನ್ನು ಗಮನಿಸಿ ನಾವು ಇವರಿಗೆ ಕೈಮಗ್ಗದ ಮಣ್ಣಿನ ಬಣ್ಣದ ಬಟ್ಟೆಗಳನ್ನೇನಾದರೂ ಕೊಟ್ಟರೆ ಅವರು ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದರೆ ಕರ್ನಾಟಕದ ಎಲ್ಲ ನೇಕಾರಿಗೂ ಉದ್ಯೋಗ ದೊರಕಿಸ್ಕೊಟ್ಟಕ್ಕಾಗತ್ತೆ, ಅಷ್ಟು ಬಟ್ಟೆ ಅವರು ಉಪಯೋಗಿಸ್ತಾರೆ. ಹಾಗಾಗಿ ಇದನ್ನ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ಬಟ್ ಅನೇಕ ಕಾರಣಗಳಿಂದಾಗಿ ನಾವು ಆ ಅನುದಾನವನ್ನು ಅವರಿಗೆ ವಾಪಸ್ಸು ಹಿಂದಿರುಗಿಸಿದ್ವಿ. ಆದರೆ ಆ ಯೋಜನೆಯನ್ನು ನಿಲ್ಲಿಸೋದು ಬೇಡ, ಗ್ರಾಹಕರನ್ನು ತಲುಪೋಣ, ಮಠಾಧೀಶರನ್ನು ಕೂಡ ಕೇಳ್ಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಪವಿತ್ರ ವಸ್ತ್ರ ಯೋಜನೆ ಅಂತ ಇದ್ದಿದ್ದನ್ನು ಅಭಿಯಾನ ಅಂತ ಬದಲಾಯಿಸಿ ಈಗ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಸಂಚಾರ ಮಾಡ್ತಾ ಇದ್ದೀವಿ. ಎಲ್ಲ ಮೇಜರ್ ಸಿಟೀಸ್ಗಳಲ್ಲಿ ಈ ಎಕ್ಸಿಬಿಷನ್ ಕಮ್ ಸೇಲ್ಸ್ ಮತ್ತು ಅಲ್ಲಿರುವ ಮಠ ಮಾನ್ಯಗಳಿಗೇನಿದೆ ಅವ್ರಿಗೆ ಹೋಗಿ ಪವಿತ್ರ ವಸ್ತ್ರವನ್ನು ಕೊಟ್ಟುಬಿಟ್ಟು ಈ ರೀತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನೀವು ಬೆಂಬಲ ಕೊಡಿ ಅಂತ ಅವ್ರನ್ನೂ ಕೇಳಿಕೊಂಡು ಅವರ ಹರಕೆಯನ್ನು ತೊಗೊಂಡು ಮುಂದುವರಿತಾ ಇದ್ದೀವಿ. ಈಗಾಗಲೇ 3 ಎಕ್ಸಿಬಿಷನ್ಗಳು ಮುಗೀತು ನಮ್ಮದು. ಸೆಪ್ಟೆಂಬರ್ 6ರಿಂದ ನಾವು ಶುರು ಮಾಡ್ಕೊಂಡಿದ್ವಿ ಶಿವಮೊಗ್ಗದಲ್ಲಿ, ಉಡುಪಿಯಲ್ಲಿ, ನಂತರ ನಿನ್ನೆ ತನಕ ಶಿರ್ಸಿಯಲ್ಲಿ ನಾವು ಎಕ್ಸಿಬಿಷನ್ ಮಾಡಿದ್ವಿ, ಎಕ್ಸಿಬಿಷನ್ ಕಮ್ಸೆ. ಇವತ್ತು ಬಿಜಾಪುರದಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ 23ರಿಂದ 26ರವರೆಗೆ 4 ದಿನಗಳ ಕಾಲ BLDಯ ಆವರಣದಲ್ಲಿ ಪವಿತ್ರ ವಸ್ತ್ರ ಯೋಜನೆಯ ಪ್ರದರ್ಶನ ಮತ್ತು ಮಾರಾಟ ಎರಡೂ ನಡೀತಾ ಇದೆ. ಇದು ಈ ಯೋಜನೆಯ ಸ್ಥೂಲ ಪರಿಚಯ. ಮುಂದಿನ ಪ್ರಸನ್ನ ಅವರು ಮಾತಾಡ್ತಾರೆ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज नेशन।